ವಿಜಯನಗರ ಜಿಲ್ಲೆಯಲ್ಲಿ ಬೇಸಿಗೆಯ ತಾಪ ದಿನೇ ದಿನೇ ಏರಿಕೆಯಾಗುತ್ತಿದ್ದು ಕುಡಿಯುವ ನೀರಿಗಾಗಿ ಜನ ಮತ್ತು ಜಾನುವಾರುಗಳು ಪರದಾಡುವಂತಾಗಿದೆ. ಜಿಲ್ಲೆಯ 6 ತಾಲೂಕುಗಳ ಪೈಕಿ ಒಟ್ಟು 183 ಹಳ್ಳಿಗಳಲ್ಲಿ ತೀವ್ರ ನೀರಿನ ಅಭಾವ ಎದುರಾಗಿದ್ದು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಈ ಸಮಸ್ಯೆ ಮತ್ತಷ್ಟು ಉಲ್ಬಣಿಸುವ ಸಾಧ್ಯತೆ ಇದೆ ಎಂದು ಅಂದಾಜಿಸಲಾಗಿದೆ. ತಾಲೂಕುವಾರು ಮಾಹಿತಿಯ ಪ್ರಕಾರ ಹರಪನಹಳ್ಳಿಯ 58 ಹಳ್ಳಿಗಳು, ಕೊಟ್ಟೂರಿನ 58 ಹಳ್ಳಿಗಳು, ಹಗರಿಬೊಮ್ಮನಹಳ್ಳಿಯ 24 ಹಳ್ಳಿಗಳು, ಕೂಡ್ಲಿಗಿಯ 24 ಹಳ್ಳಿಗಳು ಹಾಗೂ ಹೊಸಪೇಟೆ ತಾಲೂಕಿನ 19 ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಬಿಗಡಾಯಿಸಿದೆ. ಒಟ್ಟು 85ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀರಿನ ಕೊರತೆ ಕಂಡುಬಂದಿದ್ದು ಸಾರ್ವಜನಿಕರು ಹನಿ ಹನಿ ನೀರಿಗೂ ಸಂಕಷ್ಟ ಪಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳೊಂದಿಗೆ ತುರ್ತು ಸಭೆ ನಡೆಸಿ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಜಾನುವಾರುಗಳಿಗೆ ನೀರಿನ ತೊಟ್ಟಿಗಳನ್ನು ಸದಾ ಭರ್ತಿ ಮಾಡಿಡಬೇಕು ಹಾಗೂ ಸಾರ್ವಜನಿಕ ಸ್ಥಳಗಳಾದ ಬಸ್ ನಿಲ್ದಾಣ, ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಎಪಿಎಂಸಿ ಮಾರುಕಟ್ಟೆಗಳಲ್ಲಿ ಕುಡಿಯುವ ನೀರಿನ ಸಮರ್ಪಕ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಆದೇಶಿಸಿದ್ದಾರೆ. ಯಾವುದೇ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಉಂಟಾಗದಂತೆ ಮುನ್ನೆಚ್ಚರಿಕೆ ವಹಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಒಂದು ಪೇಪರ್ಗೆ ಹೋಗತ್ತಿ ಗದ್ಕ ನೀರು ಬರವಲ್ಲ. ನಮ್ಮೂರಾಗ ಬರಬಿಟ್ಟೈತ್ರಿ ನೀರಾಗ ನೀರಿನ ಸಮಸ್ಯೆ ಇದೆ. ನೀರಿನ ಸಮಸ್ಯೆ ಇದೆ. ನೀರಿನ ಸಮಸ್ಯೆ ಇದ್ದರಿಂದ ನಮಗೆ ಸಹಾಯ ಮಾಡಿ. ಗೌರ್ಮೆಂಟ್ ಸಹಾಯ ಮಾಡಕ್ರಿ. ಅಲ್ಲಿ ಬಿಟ್ಟವ್ರಿ ನೋಡ್ರಿ, ಎಲ್ಲಾರು ಬಂದು ಬಿಟ್ಟವ್ರಿ. ನೋಡ್ರಿ ಎಲ್ಲರೂ ನೀರು ಒಂದು ಪೇಪರ್ಗೆ ಹೋಗತ್ತಿ ಗದ್ಕ ನೀರು ಬರವಲ್ಲ. ನಮ್ಮೂರಾಗ ಬರಬಿಟ್ಟೈತ್ರಿ ನೀರಾಗ